ಈಗ ನನಗೆ ಅಡುಗೆ ಮನೆಯಲ್ಲಿರುವಾಗ ಈ ರೀತಿ ಏನಾದ್ರು ಒಂದು ಬೇಯಿಸುವಾಗ ಹೊಗೆ ಬರುತ್ತಲ್ವ, ಒಂಥರ ಧಗೆ ಧಗೆ ಆಗುತ್ತಲ್ವ ಸೆಕೆಗೆ. ಸೊ ಆ ಟೈಮಲ್ಲಿ ನನಗೊಂದು ವಿಷಯ ನೆನಪಾಯಿತು. ಏನಪ್ಪ ಅಂದರೆ, ನಾನು ಲಾಸ್ಟ್ ಟೈಮು ಹೋಗಿದ್ದೆ ನೋಡಿ ನನ್ನ ಫ್ರೆಂಡ್ ಮನೆಗೆ. ಒಂದು 2-3 ತಿಂಗಳು ಆಯಿತಾ ಅಂತ ಆಲ್ರೆಡಿ. ಅವಳದ್ದು 25th ವೆಡ್ಡಿಂಗ್ ಆ್ಯನಿವರ್ಸರಿ ಫಂಕ್ಷನ್ ಇತ್ತು, ಸೆಲೆಬ್ರೇಷನ್ ಇತ್ತು. ಅದಕ್ಕೆ ಕರೆದಿದ್ಲು. ಅಲ್ಲಿ ಹೋದಾಗ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನೋಡಿ, ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೇನೆ ಆಲ್ರೆಡಿ. ತುಂಬಾ ಚೆನ್ನಾಗಿತ್ತು ಫಂಕ್ಷನ್ನು. ಯಾರೆಲ್ಲ ನೋಡಲಿಲ್ಲ, ಆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೋಡ್ಕೊಂಡು ಬನ್ನಿ ಒಮ್ಮೆ, ಸಖತ್ತಾಗಿತ್ತು. ಸೊ ಆ ಟೈಮಲ್ಲಿ ರುಮಾಲಿ ರೋಟಿ ಮಾಡ್ತಾರಲ್ಲ, ಅಂದರೆ ಬೇರೆ ಬೇರೆ ಡಿಶಸ್ ಮಾಡಿರ್ತಾರಲ್ವ ಫಂಕ್ಷನ್ ಅಂದಮೇಲೆ, ಆ ಟೈಮಲ್ಲಿ ರುಮಾಲಿ ರೋಟಿ ಸಹ ಇತ್ತು. ಸೊ ನಾನು ಹೀಗೆ ನೋಡ್ತಾ ನೋಡ್ತಾ, ನಾನು ಸ್ವಲ್ಪ ಬೇಗ ಹೋಗಿದ್ದೆ ಅಲ್ವಾ, ಹಾಗೆ ಏನೆಲ್ಲ ಡಿಶಸ್ ರೆಡಿ ಮಾಡ್ತಿದ್ದಾರೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ, ಊಟಕ್ಕೆಲ್ಲ ಏನೆಲ್ಲ ರೆಡಿ ಮಾಡಿರ್ತಾರೆ ಅಂತ. ಆ ಟೈಮಲ್ಲಿ ಹೋದಾಗ ಒಂದು ಸೈಡು ರುಮಾಲಿ ರೋಟಿ ಮಾಡ್ತಾಯಿದ್ರು. ರುಮಾಲಿ ರೋಟಿ ಅಂತೂ ಎಲ್ಲರೂ ತಿಂದೇ ಇರ್ತೀರ, ಒಂದು ಲೈಫ್ ಟೈಮಲ್ಲಿ ಒಂದು ಸಲಾರು ಎಲ್ಲರೂ ತಿಂದಿರ್ತಾರೆ. ನಾರ್ತ್ ಇಂಡಿಯನ್ ಡಿಶ್ ಅಂತ ಹೋಟೆಲಿಗೆ ಹೋದಾಗ ತಿಂದಿರ್ತಾರೆ. ಹಾಗೆ ಅದು ಯಾವ ರೀತಿ ಮಾಡ್ತಾರೆ, ಏನು ಕತೆ ಅಂತ ನಮಗೆ ಗೊತ್ತಿರಲ್ಲ. ಫುಲ್ಲು ದೊಡ್ಡದಾಗಿರುತ್ತೆ ರುಮಾಲಿ ರೋಟಿ, ತುಂಬ ಸಾಫ್ಟಾಗಿರುತ್ತೆ, ತಿಳು ಇರುತ್ತೆ. ಕೈಯಲ್ಲೇ ಅದನ್ನು ಒಂದು ಸ್ವಲ್ಪ ಲಟ್ಟಿಸ್ಕೊಂಡು, ನಾವು ರೊಟ್ಟಿ ಚಪಾತಿ ಹೇಗೆ ಮಾಡ್ತೇವೆ ಅದನ್ನು ಆ ರೀತಿ ಮಾಡಿಕೊಂಡು, ಮತ್ತು ಫುಲ್ಲು ದೊಡ್ಡದಾಗಿ ಮಾಡ್ತಾರಲ್ವ ರೋಟಿಯನ್ನು, ಅದನ್ನು ಕೈಯಲ್ಲೇ ರೆಡಿ ಮಾಡ್ತಾರೆ ಮಾರ್ರೆ. ಅದು ನೋಡ್ಕೊಂಡು ಬನ್ನಿ. ಸೊ ಇವ್ರು ನೋಡಿ ಮೈದಾ ಹಿಟ್ಟನ್ನೆಲ್ಲ ಇಷ್ಟು ದೊಡ್ಡ ದೊಡ್ಡ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸಾಫ್ಟಾಗಿ ಚೆನ್ನಾಗಿ ಕಲಿಸ್ಕೊಂಡು ದೊಡ್ಡ ದೊಡ್ಡ ಉಂಡೆ ಮಾಡಿಟ್ಕೊಂಡಿದ್ದಾರೆ. ನಾವು ಚಪಾತಿ ಹಿಟ್ಟಿಗೆ ಹೀಗೆ ಉಂಡೆ ಮಾಡಿಟ್ಕೋತೀವಲ್ವ, ಆ ರೀತಿಯಲ್ಲಿ ಈಗ ಹಿಟ್ಟನ್ನು ಹಚ್ಚಿಬಿಟ್ಟು ಅವರು ಲಟ್ಟಿಸ್ತಾರೆ ನೋಡಿ. ಈ ರೀತಿಯಲ್ಲಿ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾರೆ ಅಂದರೆ, ಒಬ್ಬರೇ ಮಾಡಿದ್ದು ಆ ಫಂಕ್ಷನಿಗೆ. ರಪ 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 ಅಂತ ನೋಡಿ ಲಟ್ಟಿಸಿ ಅದನ್ನು ಒಂದು ಬೇಯಿಸುವ ಕ್ರಮ ಉಂಟಲ್ಲ, ಅದು ತುಂಬ ಡಿಫ್ರೆಂಟ್ ಆಗಿದೆ. ನನಗೆ ಆಶ್ಚರ್ಯ ಆಯಿತು. ಅದಕ್ಕೆ ಅವರು ಮಾಡಿಕೊಂಡ ಅರೇಂಜ್ಮೆಂಟೆಲ್ಲ ಹೇಗೆ ಮಾಡಿದ್ದಾರೆ ಅಂತ ನೋಡಿ, ನೀವೇ ತೋರಿಸ್ತೇನೆ. ಈಗ ಇಷ್ಟು ಮೀಡಿಯಮ್ ಸೈಜಲ್ಲಿ ಹೀಗೆ ಲಟ್ಟಿಸ್ಕೊಂಡು ಕೈಯಲ್ಲೇ ಅದನ್ನು ದೊಡ್ಡದಾಗಿ, ಫುಲ್ಲು ರುಮಾಲಿ ರೋಟಿ ನೋಡಿರ್ತೀರಲ್ವ, ತಿಂದಿರ್ಬೋದು ಹೋಟೆಲ್ಗಳಲ್ಲಿ, ಇಷ್ಟು ದೊಡ್ಡ ಮಾಡ್ತಾರೆ ನೋಡಿ. ಕೈಯಲ್ಲೇ ಅಷ್ಟು ದೊಡ್ಡಕ್ಕೆ ಮಾಡಿ ಆ ಹೆಂಚಲ್ಲಿ ಇಟ್ಬಿಡ್ತಾರೆ. ಈ ರೀತಿಯಲ್ಲಿ ಕಬ್ಬಿಣದ ಹೆಂಚದು, ಆ ಹೆಂಚಲ್ಲಿ ತಿರುವಿ ಹಾಕಿ ಪುನಃ ಬೇಯಿಸ್ತಾರೆ. ಸುಮಾರು ಒಂದು 200-300 ಜನರಿಗೆ ಊಟಕ್ಕಂತ ಇದ್ದರೆ ಅವರೊಬ್ಬರೇ ಮಾಡಿಬಿಡ್ತಾರಂತೆ. ರಪ ಅಂದರೆ ಅಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾರಲ್ವ, ತುಂಬ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ. ಹಾಗೆ ಕಬ್ಬಿಣದ ಕಾವಲಿಯಲ್ಲಿ ಕಾಯಿಸ್ತಾ ಅದು ಬೇಯ್ತಾ ಇದ್ದಂಗೆ ಈಚೆ ಲಟ್ಸ್ಕೊಬಿಡ್ತಾರೆ ಪುನಃ. ಹಾಗೆ ಅಂತೂ ಅವ್ರ ಹತ್ರ ಎಲ್ಲ ಒಂದು ಡಿಟೇಲಾಗಿ ಕೇಳ್ತಾ ನಾನು ಕೂಡ ವಿಡಿಯೋ ಮಾಡಿಕೊಂಡೆ. ಆವತ್ತು ಫಂಕ್ಷನಿಗೆ ಹೋದಾಗ ಇದನ್ನು ನೋಡಿ ನನಗೆ ನಿಜಕ್ಕೂ ಇದೊಂದು ಒಳ್ಳೆ ಕಂಟೆಂಟ್ ಅಂತ ಅನಿಸ್ಬಿಡ್ತು. ಮೈದಾ ಹಿಟ್ಟಾಗಿದ್ದರಿಂದ ಮೈದಾ ಹಿಟ್ಟು ಒಂಥರ ಅಂಟಲ್ವಾ, ಅದೊಂಥರ ನೋಡಿ, ಅದು ರಬ್ಬರ್ ಥರ ಎಳೆಯೋದಕ್ಕೆ ಆಗುತ್ತೆ. ಆ ಕ್ವಾಲಿಟಿಯಿಂದ ಈ ರೀತಿ ದೊಡ್ಡದಾಗಿ ರೊಟ್ಟಿ ಮಾಡ್ಬೋದು. ಮತ್ತು ನನಗೆ ಒಂದು ಅಬ್ಸರ್ವೇಷನ್ನಿಗೆ ಬಂದದ್ದು ನೋಡಿ, ಕೆಳಗೊಂದು ಪಾತ್ರೆಯಲ್ಲಿ ನೀರುಂಟು, ಮೇಲೆ ಕಬ್ಬಿಣದ ಕಾವಲಿ ಉಂಟು. ಅದರ ಮೇಲೆ ಆ ರೊಟ್ಟಿಯನ್ನು ಇಟ್ಬಿಟ್ಟು ಅವರು ಕಾಯಿಸ್ತಾ ಇದ್ದಾರೆ 1 by 1. ಆದರೆ ಕೆಳಗೆ ಅಲ್ಲಿ ನೀರನ್ನು ಯಾಕಿಟ್ಟಿದ್ದಾರೆ ಅಂತ ನನಗೊಂದು ದೊಡ್ಡ ಪ್ರಶ್ನೆ ಬಂತಾಯ್ತಾ. ಅದೊಂದು ಕ್ರಮವಾ ಅಂತ ನನಗೆ, ಆ ಕ್ರಮ ಅಂತ ಇದ್ದರೂ ಕೂಡ ಯಾಕೆ ಅಂತ ಒಂದು ತಿಳ್ಕೊಬೇಕಲ್ವಾ. ಸೊ ಯಾಕೆ ಅಂತ ಹೇಳಿದ್ರು ಅವರು. ನಮಗೆ ಈ ರೀತಿ ಧಗೆ ಬರುತ್ತಲ್ವ, ಬಿಸಿ ಆವಿ ಬರುತ್ತಲ್ವ, ಹಾಗೆ ಸ್ವಲ್ಪ ಕ್ವಾಂಟಿಟಿ ಅಡುಗೆ ಮಾಡುವಾಗಲೂ ಕೂಡ ನಮಗೆ ಅದನ್ನು ಆ ಬಿಸಿ ಆವಿ ಬರುವಾಗ ಸೆಕೆ ತಡೆಯೋಕ್ಕಾಗಲ್ಲ, ಒಂಥರ ತುಂಬ ಬಿಸಿ ಕಿರಿಕಿರಿ ಆಗುತ್ತೆ. ಸೊ ಅವರಿಗೆ ಅಷ್ಟು ರುಮಾಲಿ ರೋಟಿ ಮಾಡುವಾಗ ಒಂದು 200-300 ಜನರಿಗೆ ಮಾಡುವಾಗ ಉಂಟಲ್ಲ,
ಎಷ್ಟು ಧಗೆ ಬರ್ಬೋದು. ಆ ಕಬ್ಬಿಣದ ಕಾವಲಿ ಮೇಲೆ ಉಂಟಲ್ಲ, ಸಿಕ್ಕಾಪಟ್ಟೆ ಅದು ಶಾಖ ಬರುತ್ತೆ. ನಾನು ಅಲ್ಲಿ ಹೋಗಿ ನಿಂತಾಗಲೇ ನೋಡಿದ್ದೇನೆ, ತುಂಬ ಶಾಖ ಬರುತ್ತೆ. ಆ ಶಾಖವನ್ನು ಅವಾಯ್ಡ್ ಮಾಡೋದಕ್ಕೆ ಅವರು ಆ ರೀತಿ ಒಂದು ಪಾತ್ರೆಯಲ್ಲಿ ತುಂಬ ನೀರನ್ನು ತುಂಬಿಸ್ಕೊಂಡು, ಅದು ಆಗ ಧಗೆ ಕಡಿಮೆ ಆಗುತ್ತಂತೆ. ನೋಡಿ, ಎಷ್ಟೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಲ್ಲ. ಅವ್ರು ಹೇಳಿದ್ದು ಕರೆಕ್ಟ್ ಅನಿಸ್ತು. ಆಮೇಲೆ ನೋಡಿದ ಮೇಲೆ ಕಾವಲಿ ಅಂತೂ ಸಖತ್ ಕಾದಿರುತ್ತೆ. ಕೆಳಗಿಂದ ಆ ನೀರು ಇಟ್ಕೊಂಡ್ರೆ ಆ ಒಂದು ನೀರಿನ ತಂಪಿಗೆ ಮೇಲೆ ಕಾವಲಿ ಸ್ವಲ್ಪ ಧಗೆ ಕಡಿಮೆ ಮಾಡುತ್ತೆ ಅಂತ. ಹಾಗೆ ಸೈಂಟಿಫಿಕ್ಕಾಗಿ ಇರ್ಬೋದಪ್ಪ ಹಾಗೆ ಒಂದು. ಹಾಗೆ ನಾವು ಎಲ್ಲೇ ಹೋಗಲಿ, ಯಾರೇನೇ ಕೆಲಸ ಮಾಡ್ತಾಯಿದ್ರು ಕೂಡ ಒಂದು ಅಬ್ಸರ್ವ್ ಮಾಡಬೇಕು, ಏನು ಮಾಡ್ತಿದ್ದಾರೆ, ಯಾಕೆ ಈ ರೀತಿ ಸಿಸ್ಟಮ್ ಇದೆ, ಹಾಗೆಲ್ಲ. ನನಗೆ ಹಾಗೆಲ್ಲ ತುಂಬ ಒಂದು ಇಂಟ್ರೆಸ್ಟು. ಯಾಕೆ ಹೀಗೆ ಮಾಡ್ತೀರಾ ಅಂತ ಕೇಳಿಕೊಂಡು, ಒಂದು ಸೈಂಟಿಫಿಕ್ ಒಂದು ಏನಾದ್ರು ರೀಸನ್ ಇರುತ್ತೆ ಅಲ್ವಾ, ಅದನ್ನು ನೋಡ್ಕೊಂಡು ಬರಬೇಕಂತ. ಹೆಂಗೆ ಅಲ್ವಾ? ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ರುಮಾಲಿ ರೋಟಿ ಮಾಡೋದಕ್ಕೆ ಬರ್ಬೋದು. ಹಾಗೆ ಟ್ರೈ ಮಾಡಿ ನನ್ನನ್ನು ಕೂಡ ಕರೀರಿ ಆಯಿತಾ, ನಾನು ಬಂದು ನೋಡ್ತೇನೆ. ಲೋಕಲ್ ಯಾರಿದ್ದೀರಿ ನನ್ನ ವ್ಯೂವರ್ಸ್ ಯಾರೆಲ್ಲ ಇದ್ದೀರಾ, ಅವರು ದೂರ ಇದ್ದರೆ ಬರೋಕ್ಕಾಗಲ್ಲ. ಸೊ ಖುಷಿ ಆಯ್ತಲ್ವ? ಸೊ ಲಾಸ್ಟ್ ಏನು ಹೇಳೋದು, ಖುಷಿಯಾಗಿದ್ಬಿಡಿ ನೀವು, ಹಾಗೆ ಎಲ್ಲರನ್ನೂ ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ ಅಂತ ಹೇಳ್ತಾ ಬಾಯ್ ಬಾಯ್.